ಕರ್ನಾಟಕ ರಾಜ್ಯಕ್ಕೆ ಕೇಂದ್ರದ ಬಿಜೆಪಿ ಸರ್ಕಾರದಿಂದ ನಿರಂತರವಾಗಿ ಅನ್ಯಾಯ ಆಗ್ತಾ ಇದೆ. ನಮಗೆ ತೆರಿಗೆಯಲ್ಲಿ ನೀಡ್ತಕ್ಕಂಥ ಅಲೋಕೇಶನ್ ನಮ್ಮ ಪಾಲನ್ನು ನೀಡೋದರಲ್ಲಿ ಮೋಸ ಮಾಡ್ತಾ ಇದ್ದಾರೆ, ಅನುದಾನಗಳನ್ನ ನೀಡೋದರಲ್ಲಿ ಮೋಸ ಮಾಡ್ತಾ ಇದ್ದಾರೆ, ಬರ ಪರಿಹಾರ ನಿಧಿಯನ್ನು ಕೊಡೋದರಲ್ಲಿ ಮೋಸ ಮಾಡ್ತಾ ಇದ್ದಾರೆ. ನಾವು ಭಾರತ ದೇಶದಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಇವತ್ತು ಇದ್ದೇವೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರದಲ್ಲಿ ಯಾರು ಅಧಿಕಾರವನ್ನು ಮಾಡ್ತಾರೆ, ಕೇಂದ್ರದ ಸರ್ಕಾರದವರು ಎಲ್ಲ ರಾಜ್ಯಗಳನ್ನ ಸಮಾನಾಂತರವಾಗಿ ನೋಡಬೇಕಾಗುತ್ತೆ. ಇವತ್ತು ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ತೆರಿಗೆಯನ್ನು ಸಂಗ್ರಹ ಮಾಡಿ GST ತೆರಿಗೆಯನ್ನು ಸಂಗ್ರಹ ಮಾಡಿ ಕೇಂದ್ರಕ್ಕೆ ಕೊಡುವಂಥ ರಾಜ್ಯಗಳಲ್ಲಿ 2ನೇ ಸ್ಥಾನದಲ್ಲಿದ್ದೇವೆ. ಅಂದರೆ ಸುಮಾರು ವರ್ಷಕ್ಕೆ 4.5 ಲಕ್ಷ ಕೋಟಿ ರೂಪಾಯಿನ ನಾವು ಕೊಡ್ತಾ ಇದ್ದೇವೆ. ಅದಕ್ಕೆ ಪರ್ಯಾಯವಾಗಿ ಕೇಂದ್ರದಿಂದ ನಮಗೇನು ತೆರಿಗೆ ವಾಪಸ್ ಬರಬೇಕು ಕೇವಲ 1 ರೂಪಾಯಿನಲ್ಲಿ 13 ಪೈಸೆಯನ್ನು ನಮಗೆ ನೀಡ್ತಾ ಇದ್ದಾರೆ. ಈ ಮೂಲಕ ರಾಜ್ಯಕ್ಕೆ ವ್ಯವಸ್ಥಿತವಾಗಿ ಮೋಸವನ್ನು ಮಾಡ್ತಾ ಇದ್ದಾರೆ. ಬರ ಪರಿಹಾರ ನಿಧಿನಲ್ಲಿ ಸುಮಾರು ಹಲವಾರು ಅರ್ಜಿಗಳನ್ನ ನಾವು ಸಲ್ಲಿಕೆ ಮಾಡಿದ್ರು ಸಹ ಇದುವರೆಗೂ ಸಹ ಬರ ಪರಿಹಾರವನ್ನು ಬಿಡುಗಡೆ ಮಾಡಿಲ್ಲ. ನಾವು ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಹಾಜರಾದಂಥ ಕೇಂದ್ರ ಸರ್ಕಾರದ ವಕೀಲರು ಅವರು ಒಂದು ವಾರ ಕಾಲಾವಕಾಶ ಕೇಳ್ತಾರೆ. ಅಂದರೆ ರಾಜ್ಯದ ಜನರ ಮುಂದೆ BJP ನಾಯಕರು ಹೇಳಿದಂಥದ್ದು ನಾವು ಅರ್ಜಿನೇ ಕೊಟ್ಟಿಲ್ಲ ಅಂತೇಳಿ. ಆದರೆ ಸುಪ್ರೀಂ ಕೋರ್ಟ್ ಮುಂದೆ ಹೋದಂಥ ಸಂದರ್ಭದಲ್ಲಿ ಇದು ಯಾವ ವಿಷಯವನ್ನು ಪ್ರಸ್ತಾಪ ಮಾಡೋದಿಲ್ಲ. ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಅರ್ಜಿಯನ್ನು ಒಪ್ಕೋತಾರೆ, ಒಪ್ಕೊಂಡು ಕಾಲಾವಕಾಶವನ್ನು ಕೇಳ್ತಾರೆ. ಅಂದರೆ ವ್ಯವಸ್ಥಿತವಾಗಿ ಕರ್ನಾಟಕಕ್ಕೆ, ಕರ್ನಾಟಕದ ರೈತರಿಗೆ, ಕರ್ನಾಟಕದ ಜನತೆಗೆ ಮೋಸವನ್ನು ಮಾಡ್ತಾ ಇದ್ದಾರೆ. ಈ ಮೋಸವನ್ನು ಪ್ರತಿಭಟಿಸಿ BJPಯ ಪಕ್ಷಪಾತಿ ನಿಲುವನ್ನು ಖಂಡನೆ ಮಾಡಿ ರಾಜ್ಯದ ಹಿತಾಸಕ್ತಿಗೋಸ್ಕರ ರಾಜ್ಯದ ರೈತರ ಪರವಾಗಿ ಇವತ್ತು ಸುಪ್ರೀಂ ಕೋರ್ಟಿನ ತೀರ್ಪಿಗೆ ಅನುಗುಣವಾಗಿ ಮಹಾತ್ಮ ಗಾಂಧಿರವರ ಒಂದು ಸ್ಟ್ಯಾಚ್ಯೂ ಮುಂದೆ ನಾವು ಪ್ರತಿಭಟನೆಯನ್ನು ದಾಖಲು ಮಾಡ್ತಾ ಇದ್ದೇವೆ. ದಯಮಾಡಿ ಎಲ್ಲ ರಾಜ್ಯದ ಜನರು ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಲ್ಲಬೇಕು, BJPಯನ್ನು ಧಿಕ್ಕರಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ.